ಮೇಲ್ಕೋಟೆಯಲ್ಲಿ ಸಿಗುವಂತಹ ಸಿಹಿ ಪೊಂಗಲನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಹಾಕ್ತಾರೆ. ಅದು ಏನು, ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಈಗ 1 ಗ್ಲಾಸ್ ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕಪ್ಪಗಾಗೋ ತನಕನೂ ಫ್ರೈ ಮಾಡ್ಕೋಬಾರ್ದು. ಆ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಸ್ವೀಟ್ ಪೊಂಗಲ್ ಒಂದು ಸರಿ ಮಾಡಿದ್ರೆ ಖಂಡಿತ ಮತ್ತೆ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ಫ್ರೈ ಆಗಿದೆ ಹೆಸರು ಬೇಳೆ. ಇದಕ್ಕೆ ಈಗ ನಾನು 1 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಈ ಎರಡನ್ನೂ ಕೂಡ 2-3 ಬಾರಿ ಅಕ್ಕಿ ಮತ್ತು ಬೇಳೆಯನ್ನು ತೊಳೆದು ಈಗ ತಂದಿಟ್ಟಿದ್ದೀನಿ. ಇದಕ್ಕೆ ನಾನೀಗ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಯಾವ ಗ್ಲಾಸ್ನಲ್ಲಿ ಅಕ್ಕಿ ಮತ್ತು ಬೇಳೆಯನ್ನು ಅಳತೆ ಮಾಡಿದ್ನೋ ಅದೇ ಗ್ಲಾಸ್ನಲ್ಲಿ 4 ಗ್ಲಾಸ್ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಳೆ ಬೇಯೋದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು 2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಮುಚ್ಚಿಟ್ಟು 4 ವಿಷಲ್ ಬರೋ ತನಕನೂ ವೆಯ್ಟ್ ಮಾಡೋಣ. ಈಗ ಒಂದು ಸೈಡ್ಗೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಬೆಲ್ಲ ಕರಿಯೋ ತನಕನೂ ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು. ಆನಂತರ ಬೆಲ್ಲವನ್ನು ಶೋಧಿಸಿ ಇಟ್ಕೋಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ವೇಳೆ ಇದ್ದರೆ ಹಾಕಿ, ಇಲ್ಲದೇ ಇದ್ರೂ ಸ್ಕಿಪ್ ಮಾಡ್ಬೋದು. ಈಗ ಗೋಡಂಬಿ ರೆಡಿ ಇದೆ. ಸ್ವಲ್ಪ ದ್ರಾಕ್ಷಿ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ತುಂಬ ಗೋಡಂಬಿಯನ್ನು ಕಪ್ಪಗೆ ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಬಣ್ಣ ಬಂದ ತಕ್ಷಣ ಅದನ್ನು ತೆಗೆಯೋಣ, ಸಾಕು. ಸೊ ಈಗ ರೆಡಿಯಾಗಿದೆ. ಈಗ ಇದು ರೆಡಿಯಾಗಿದೆ, ಇದನ್ನು ತೆಗೆದಿಡೋಣ. ಈಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸರಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನೆಲ್ಲವನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಈಗ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ ಎಲ್ಲವನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಾಯಿತು. ಈಗ ಬಾಣಲೆಯಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟಿದ್ನೋ ಅದೇ ಬಾಣಲೆಗೆ ನಾನು ಈ ಅನ್ನ ಮತ್ತು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗಾಗಲೇ ಶೋಧಿಸಿಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸಹ ಹಾಕ್ತಾಯಿದ್ದೀನಿ. ಇಲ್ಲಿ ಬೆಲ್ಲ ಎಷ್ಟು ತೊಗೊಂಡೆ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಟೇಸ್ಟ್. ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಬೆಲ್ಲವನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲವನ್ನು ಚೆನ್ನಾಗಿ ಈ ರೀತಿ ನಾವು ಸ್ಮ್ಯಾಶ್ ಮಾಡಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ. ಯಾಕಂದರೆ ಇದರಲ್ಲಿ ಚಿಕ್ಕ ಗಂಟುಗಳಿರುತ್ತೆ. ಅದು ಬಿಸಿ ಹಾಕ್ತಾದಾಗೆ ಈ ರೀತಿ ನೀಟಾಗಿ ಆಗುತ್ತೆ. ಈ ರೀತಿ ಬಂದ ನಂತರ ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಒಂದೊಳ್ಳೆ ರುಚಿ ಕೊಡುತ್ತೆ. ಸೊ ಇದನ್ನೆಲ್ಲವನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಆಗ ಮಾತ್ರ ನಮಗೆ ಮೇಲುಕೋಟೆಯ ಸಿಹಿ ಪೊಂಗಲ್ ಕನ್ಸಿಸ್ಟೆನ್ಸಿಯಾಗಿಯೇ ಇರುತ್ತೆ. ಸೊ ಇವಾಗ ನಾನು ಒಂದೊಳ್ಳೆ ಆರೋಮ ಬರೋದಕ್ಕೋಸ್ಕರ 1 ಟೀ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಇದರ ಜೊತೆಗೆ ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ತೆಂಗಿನ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿಯ ಬದಲು ನಾವು ಕೊಬ್ಬರಿ ತುರಿನ ಕೂಡ ಸೇರಿಸ್ಬೋದು. ಒಂದು ದಿನದಲ್ಲಿ ತಿಂದು ಮುಗಿಸೋದ್ರಿಂದ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ. ಸೊ ಕೊಬ್ಬರಿ ತುರಿಯನ್ನು ಹಾಕಿದರೆ 1-2 ದಿನವೂ ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಈಗ ಲಾಸ್ಟ್ನಲ್ಲಿ ತುಪ್ಪವನ್ನು ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಸೇರಿಸಬೇಕು. ಅದೇನು ಅಂದರೆ ಇದು ಪಚ್ಚೆ ಕರ್ಪೂರ. ಓಕೆ, ಈ ಪಚ್ಚೆ ಕರ್ಪೂರವನ್ನು ಹಾಗೆ ಹಾಕಬಾರ್ದು. ಯಾಕಂದರೆ ನೀವು ಹಾಗೆ ಹಾಕಿದ್ರೆ ಅದು ಕರಗಲ್ಲ. ಇದನ್ನು ಕೈಯಲ್ಲೇ ಪುಡಿ ಮಾಡಿ ಇದಕ್ಕೆ ಈಗ ಸೇರಿಸಿದ್ದೀನಿ. ಮಿಕ್ಸ್ ಆಗಿದೆ. ಇದಾದ ನಂತರ ಈಗ ಕೊನೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಸೇರಿಸ್ಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಇನ್ನು ಸರ್ವ್ ಮಾಡಬೇಕಾಗಿರೋದೆ. ನೀವು ಕೊನೆಯಲ್ಲೇ ತುಪ್ಪ ಹಾಕಬೇಕು. ಆವಾಗ ಆ ಒಂದೊಳ್ಳೆ ಘಮ ಬರುತ್ತೆ ಆ ತುಪ್ಪದು. ಸೊ ಇಲ್ಲಿ ನಾನು ನಂದಿನಿ ತುಪ್ಪನ ಸೇರಿಸಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ಮೇಲುಕೋಟೆ ಶೈಲಿಯ ಸಿಹಿ ಪೊಂಗಲ್ ರೆಡಿಯಾಗುತ್ತೆ. ನಾನು ಇದನ್ನು ಆಗಾಗ ಮನೆಯಲ್ಲಿ ಮಾಡ್ತೀನಿ. ನಿಮಗೆ ಇಲ್ಲಿ ಒಂದೊಳ್ಳೆ ಟೇಸ್ಟ್ ಕೊಡೋದು, ಆರೋಮ ಬರೋದು ಅಂದರೆ ಆ ಒಂದು ಪಚ್ಚೆ ಕರ್ಪೂರ ಹಾಕಿರ್ತೀವಿ. ಪಚ್ಚೆ ಕರ್ಪೂರನ ಜಾಸ್ತಿ ಕೂಡ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಅದನ್ನು ಹಾಗೆ ಹಾಕಿದ್ರೆ ಅದು ಸರಿಯಾಗಲ್ಲ, ಪುಡಿ ಮಾಡಿನೇ ಹಾಕಬೇಕು. ಇದು ಶಾಪ್ಸ್ನಲ್ಲೆಲ್ಲ ಸಿಗುತ್ತೆ ಪಚ್ಚೆ ಕರ್ಪೂರ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.